ವೀಕ್ಷಕರೇ, ಸದ್ಯದ ಟ್ರೆಂಡ್ ಹೇಳ್ತಾ ಇರೋದು ಬಿಜೆಪಿ ಇಡೀ ದೇಶದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತ ಹೇಳಿ. ಇನ್ನು ಮತ್ತೆ ನಾವು ವಾಪಸ್ ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದಲ್ಲಿ ಈ ಸದ್ಯದ ಟ್ರೆಂಡ್ ಏನ್ ಹೇಳ್ತಾ ಇದೆ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಗಮನಿಸ್ತಾ ಹೋಗೋಣ. ಕರ್ನಾಟಕದಲ್ಲಿ ಬಿಜೆಪಿ 15 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಜೆಡಿಎಸ್ 2 ಕ್ಷೇತ್ರ, ಕಾಂಗ್ರೆಸ್ 11 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರೋದು. ಬಿಜೆಪಿ 15 ಕ್ಷೇತ್ರ, ಜೆಡಿಎಸ್ 2 ಕ್ಷೇತ್ರ, ಕಾಂಗ್ರೆಸ್ 11 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ದೇಶಾದ್ಯಂತ ಬಿಜೆಪಿ ನಾಗಾಲೋಟವನ್ನ ಮುಂದುವರಿಸಿದೆ. ರಾಜ್ಯದಲ್ಲಿ ಕಮಾಲ್ ಮಾಡ್ತಾ ಇರೋದು ಚಿಕ್ಕೋಡಿ ವಿಚಾರ. ಚಿಕ್ಕೋಡಿಯಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಕುತೂಹಲ ಇದ್ದೇ ಇದೆ. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮುನ್ನಡೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ಕ್ಷೇತ್ರಗಳಿದಾವಲ್ಲ, ರಾಜ್ಯದ ಧಾರವಾಡ, ಹಾವೇರಿ, ಬಳ್ಳಾರಿ, ಚಿಕ್ಕೋಡಿ, ಈ 4 ಕ್ಷೇತ್ರಗಳು ಬಹಳಷ್ಟು ಬಿಗ್ ಫೈಟ್ ಇರುವಂತಹ ಕ್ಷೇತ್ರಗಳು. ಮೊದಲಿಗೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ವಿರುದ್ಧ. ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯ ಹಿರಿಯ ನಾಯಕ, ಹಾಲಿ ಸಂಸದರು ಕೂಡ. ಅವರ ವಿರುದ್ಧವಾಗಿ ಪ್ರಿಯಾಂಕಾ ಜಾರಕಿಹೊಳಿ, ಇನ್ನು ಅವರೆಲ್ಲ ಹೇಳ್ತಾ ಇದ್ರು, ಇನ್ನು ಬಚ್ಚ ನಮ್ಮ ವಿರುದ್ಧ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ದು ಬಿಡ್ತಾರಾ ಅಂತೆಲ್ಲ ಮಾತನಾಡ್ತಾ ಇದ್ರು. ಆದ್ರೆ ಜಾರಕಿಹೊಳಿ ಅವರ ಫ್ಯಾಮಿಲಿ ಇದೆಯಲ್ಲ, ಆ ಇಡೀ ಜಿಲ್ಲೆಯನ್ನ ಆವರಿಸಿಕೊಂಡಿದೆ, ಬೆಳಗಾವಿ ಮತ್ತು ಚಿಕ್ಕೋಡಿಯನ್ನು. ಅಷ್ಟು ಸುಲಭವಾಗಿ ಆ ಒಂದು ಫ್ಯಾಮಿಲಿಯ ಕುಡಿ ಸೋಲೋದನ್ನ ಅವರು ಒಪ್ಕೊಳ್ಳೋದಿಲ್ಲ. ಎಂತ ಪ್ರಚಾರವನ್ನ ನಡೆಸಿದ್ರು ಚಿಕ್ಕೋಡಿಯಲ್ಲಿ ಅಂತ ಅಂದ್ರೆ, ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸಿದ್ರು. ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಹೋಗಿದ್ರು. ಸತೀಶ್ ಜಾರಕಿಹೊಳಿ ಅವರ ಸಹೋದರಿ ಇರಬಹುದು, ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಲ್ಲೇ ಇರಬಹುದು, ಅದೆಲ್ಲ ಒಳಗೊಳಗೆ ನಡೀತಾ ಇರುತ್ತೆ. ಜಾರಕಿಹೊಳಿ ಕುಡಿ ಸೋಲೋದನ್ನ ಅವ್ರು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸಿದ್ರು. ಆದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋಲ್ತಾರೆ ಅನ್ನೋದು ನಂಬಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಅವರು ಹಾಲಿ ಸಂಸದರು ಬೇರೆ. ಹಾಗಾಗಿನೇ ಏನ್ ಬೇಕಾದ್ರೂ ಆಗಬಹುದು ಆ ಕ್ಷೇತ್ರದಲ್ಲಿ. ಸದ್ಯದ ಟ್ರೆಂಡ್ ಹೇಳ್ತಾ ಇರೋದು ಕಾಂಗ್ರೆಸ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ಧಾರವಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಧಾರವಾಡ ಲೋಕಸಭಾ ಕ್ಷೇತ್ರ. ಹಾಲಿ ಸಂಸದರು ಪ್ರಹ್ಲಾದ್ ಜೋಶಿ ಅವರೇ ಮತ್ತೊಮ್ಮೆ ಕಣದಲ್ಲಿದ್ದಾರೆ. ಅವರೇ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅಸೂಟಿ ಅವರು ಯಾರು ಅಂತಾನೆ ಕೆಲವು ಜನರಿಗೆ ಅಲ್ಲಿ ಗೊತ್ತಿರಲಿಲ್ಲ. ಯಾವಾಗ ಗ್ಯಾರಂಟಿ ನ್ಯೂಸ್ ಅಲ್ಲಿಗೆ ಸಮೀಕ್ಷೆ ಮಾಡೋದಕ್ಕೂ ಹೋಗಿತ್ತು, ಅಲ್ಲಿನ ಮತದಾರರ ಪ್ರಭುಗಳು ಹೇಳ್ತಾ ಇದ್ರು, ಇದು ಬಿಜೆಪಿಯ ಭದ್ರಕೋಟೆ, ಬಿಜೆಪಿಯ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರನ್ನೇ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿ. ಇನ್ನು ಕೆಲವರು ಇಲ್ಲ, ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ರು. ಇದೆಲ್ಲದರ ನಡುವೆ ಅಲ್ಲಿಂದಿಷ್ಟು ಘಟನೆಗಳಾಯಿತು. ಅದು ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಪ್ಲಸ್ ಪಾಯಿಂಟ್ ಆಯಿತು ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಹಾವೇರಿ ವಿಚಾರಕ್ಕೆ ಬರೋದಾದ್ರೆ, ಹಾವೇರಿಯಲ್ಲಿ ಅಂದ್ರೆ ಹಾವೇರಿ ಅಫ್ಕೋರ್ಸ್ ಬಿಜೆಪಿಯ ಭದ್ರಕೋಟೆ. ಮತ್ತೊಮ್ಮೆ ಹೇಳೋದಾದ್ರೆ ಅದು ಬಿಜೆಪಿಯ ಭದ್ರಕೋಟೆ. ಈಗ ಅಲ್ಲಿ ಬೊಮ್ಮಾಯಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಅಲ್ಲಿ ಆನಂದಯ್ಯ ಗಡ್ಡದೇವರ ಮಠ ಏನಿದಾರಲ್ಲ ಕಾಂಗ್ರೆಸ್ ಅಭ್ಯರ್ಥಿ, ಅವರ ಹೆಸರು ಕೂಡ ಎಲ್ಲೋ ಒಂದ್ ಕಡೆ ಬಹಳಷ್ಟು ಜನರಿಗೆ ಅಲ್ಲಿ ಗೊತ್ತಿಲ್ಲ. ಅದು ಕಾಂಗ್ರೆಸ್ನವರಿಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗೋದಕ್ಕೆ ಒಂದು ಮೈನಸ್ ಆಯಿತು ಅಂತ ಹೇಳ್ಬೋದು. ಆದರೆ ಇಲ್ಲಿ ದೊಡ್ಡ ನಾಯಕ, ಮುಖ್ಯಮಂತ್ರಿ ಆಗಿದ್ದಂಥವರು ಈ ಬಾರಿ ಸ್ಪರ್ಧೆ ಮಾಡಿದ್ದು ಬಿಜೆಪಿಯಿಂದ, ಬಸವರಾಜ ಬೊಮ್ಮಾಯಿ.
ಬಸವರಾಜ ಬೊಮ್ಮಾಯಿ ಅವರು ಗೆಲುವು ನಿಶ್ಚಿತ ಅಂತಾನೆ ಅಲ್ಲಿನ ಮತದಾರ ಪ್ರಭುಗಳು ಹೇಳ್ತಾ ಇದ್ರು. ಅದರಂತೆ ಈ ಟ್ರೆಂಡ್ ಹೇಳ್ತಾ ಇದೆ, ಹಾವೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ಬಳ್ಳಾರಿ ವಿಚಾರಕ್ಕೆ ಬರೋದಾದ್ರೆ ಬಿಗ್ ಫೈಟ್ ಇದೆ ಬಳ್ಳಾರಿಯಲ್ಲಿ. ಯಾಕೆಂತ ಹೇಳಿದ್ರೆ ಶ್ರೀರಾಮುಲು ಅವರು ಬಳ್ಳಾರಿಯ ಬಿಜೆಪಿ ಅಭ್ಯರ್ಥಿ ಸೋತು ಬಿಟ್ಟರು ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಾಗಿ ಈ ಬಾರಿ ನಾನು ಗೆದ್ದು ತೋರಿಸ್ತೀನಿ ಅಂತ ಹೇಳಿ ಶ್ರೀರಾಮುಲು ಅವರು ಕಷ್ಟಪಟ್ಟು ಟಿಕೆಟ್ ತೆಗೆದುಕೊಂಡು ನಿಂತ್ಕೊಂಡಿದ್ದಾರೆ. ಸದ್ಯದ ಟ್ರೆಂಡ್ ಹೇಳ್ತಾ ಇದೆ ಶ್ರೀರಾಮುಲು ಅವರೇ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ. ಆದ್ರೆ ಮರಿಬಾರದು ಸ್ನೇಹಿತರೆ, ಆ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಟ್ರೆಂಡ್ ಚೇಂಜ್ ಆಗಬಹುದು. ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಳ್ಳಬಹುದು. ಆದರೆ ಸದ್ಯದ ಟ್ರೆಂಡ್ ಹೇಳ್ತಾ ಇರೋದು ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಇಡೀ ದೇಶಾದ್ಯಂತ ಬಿಜೆಪಿ ನಾಗಾಲೋಟ ಮುಂದುವರೆದಿದೆ ಅಂತ ಹೇಳಿ.